ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಭಾಳಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾಯಿದ್ರು ಉದ್ಯೋಗ ಆಕಾಂಕ್ಷಿಗಳು. PDO ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ಆ ಒಂದು PDO ಆನ್ಲೈನ್ ಅಪ್ಲಿಕೇಶನು ಅರ್ಜಿ ಸಲ್ಲಿಸೋಕ್ಕೆ ಸುವರ್ಣ ಅವಕಾಶ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನು PDO ಅಂತ ಏನು ಕರಿತೀವಲ್ಲ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDOಗೆ ನೋಟಿಫಿಕೇಷನ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು PDO ಎಷ್ಟು ಪೋಸ್ಟ್ ಇದ್ದಾವೆ, ಆನ್ಲೈನ್ ಸಲ್ಲಿಸುವ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ, ಅರ್ಜಿ ಶುಲ್ಕ ಮತ್ತು ವಿದ್ಯಾರ್ಹತೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಒಂದು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬರುವ ಈ ಒಂದು PDOಗೆ HK ಮತ್ತು ನಾನ್ HK ಒಟ್ಟು 247 ಪೋಸ್ಟನ್ನು ಕಾಲ್ಫರ್ಮ್ ಮಾಡಿದ್ದಾರೆ. 247 ಪೋಸ್ಟನ್ನು ಕಾಲ್ಫರ್ಮನ್ನು ಮಾಡಿದ್ದಾರೆ. ಇದರಲ್ಲಿ ನಿಮಗೆ ನಾನ್ HK ಏನು ಪೋಸ್ಟ್ ಇದ್ದಾವೆ ಅಲ್ಲಿ ನೋಡ್ತಾ ಇದ್ದೀರಾ, 150 ನಾನ್ HK ಪೋಸ್ಟ್ ಇವು. HK ಪೋಸ್ಟನ್ನು 97 ಇಟ್ಟಿದ್ದಾರೆ ಸ್ನೇಹಿತರೆ. 97 ಪ್ಲಸ್ 150 ಒಟ್ಟು 247 ಪೋಸ್ಟನ್ನು ಒಳಗೊಂಡಿದೆ. HK 97, ನಾನ್ HK 150 ಪೋಸ್ಟನ್ನು ಒಳಗೊಂಡಿದೆ. ಗ್ರೂಪ್ ಸಿ ಹುದ್ದೆಗಳು ಸ್ನೇಹಿತರೆ. ಇವು PDO ಅಂದರೆ ಗ್ರೂಪ್ ಸಿನಲ್ಲಿ ಬರುತ್ತೆ. ಇವಾಗೇನು ನೋಡ್ತಾ ಇದ್ದೀರಾ, ಅಧಿಕೃತವಾದ ಅಧಿಸೂಚನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾನ್ HK ಪೋಸ್ಟ್ 150 ಅಂತ ಅವಾಗಲೇ ಹೇಳಿದೆ ನಿಮಗೆ, ಗ್ರೂಪ್ ಸಿನಲ್ಲಿ ಒಳಗೊಂಡಿರುತ್ತೆ. ಇದಕ್ಕೆ ವೇತನ ಶ್ರೇಣಿ 37,900 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ದಿನಾಂಕದಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 15/4/2024 ಈ ಒಂದು PDO ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. KPSC ಲಾಗಿನಲ್ಲಿ ಒಂದು ವಿಡಿಯೋ ಕೂಡ ಮಾಡ್ತೇನೆ ನಿಮಗೆ, KPSC ಲಾಗಿನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು PDO ಅಪ್ಲಿಕೇಶನ್ ಅಂತ ಖಂಡಿತವಾಗಿ. ಮತ್ತು ಕೊನೆಯ ದಿನಾಂಕ 15/5/2024 ಅಂತ ಕೊಟ್ಟಿದ್ದಾರೆ. 1 ತಿಂಗಳ ಕಾಲಾವಕಾಶ ಅರ್ಜಿ ಸಲ್ಲಿಸೋಕ್ಕೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕಗಳನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದಂತ ಕೊಟ್ಟಿದ್ದಾರೆ. ಯಾವೊಂದು ದಿನಾಂಕದಂದು ಪರೀಕ್ಷೆ ನಡೆಸಲಾಗುವುದಂತ ಡೇಟನ್ನು ಮೆನ್ಷನ್ ಮಾಡಿಲ್ಲ ಅವರು, ತದನಂತರ ನಿಮಗೆ ತಿಳಿಸಲಾಗುವುದಂತ ಕೊಟ್ಟಿದ್ದಾರೆ. ಮತ್ತು ಈ ಒಂದು PDO ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಭಾರತದ ಕಾನೂನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಯೂನಿವರ್ಸಿಟಿಯಿಂದ ಅಂದರೆ ಅಧಿಕೃತವಾದ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿಯನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಡಿಗ್ರಿ ಮುಗಿದವರು ಇದಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಇಂಥ ಡಿಗ್ರಿ ಅಂತ ಕೊಟ್ಟಿಲ್ಲ ಅವರು. ಅಂದರೆ ಒಂದು ಡಿಗ್ರಿ ಮುಗಿದವರು, ಎನಿ ಡಿಗ್ರಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರು ಕೂಡ ಡಿಗ್ರಿ ಮುಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ತದನಂತರವೇ ತಮಗೆ ಅನ್ವಯ ಆಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು ಅಂತ. ಕಂಪಲ್ಸರಿಯಾಗಿ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೋಟಿಫಿಕೇಷನನ್ನು ಓದ್ಕೋಬೇಕು. ಕಂಪಲ್ಸರಿ ನೋಟಿಫಿಕೇಷನ್ ಓದ್ಕೊಂಡ ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಅಪ್ಲಿಕೇಶನ್ ಹಾಕಿದ ನಂತರ ಯಾವುದೇ ಥರ ತಿದ್ದುಪಡಿ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನೋಟಿಫಿಕೇಷನ್ನ ಸರಿಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್, KPSCನಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ KPSC ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಮತ್ತು ಅರ್ಜಿ ಸ್ಟಾರ್ಟ್ ಆದ ನಂತರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೋರಿಸ್ತೇನೆ. PDO ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ KPSC ಲಾಗಿನಲ್ಲಿ ಆಗೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತೇನೆ. ಆನ್ಲೈನ್ ಅಪ್ಲಿಕೇಶನ್ ಮುಂದಿನ ತಿಂಗಳ. ಸೊ ಅದಾದ ನಂತರ ಮತ್ತೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೀವು ನೋಡ್ತಾ ಇದ್ದೀರಾ, ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿನ ಇಟ್ಟಿದ್ದಾರೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. SC/ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಫಿಸಿಕಲಿ ಚಾಲೆಂಜ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರುವಂಥ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅವರು. ಈ ರೀತಿಯಾಗಿ KPSCನಲ್ಲಿ ಶುಲ್ಕವನ್ನು ಇಟ್ಟಿದ್ದಾರೆ. ಆಯ್ಕೆ ವಿಧಾನ ಸ್ನೇಹಿತರೆ, ಈ ಒಂದು PDO ಆಯ್ಕೆ ವಿಧಾನ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಭಾಷೆ ಪರೀಕ್ಷೆ ಪಾಸ್ ಆಗಿರಲೇಬೇಕು. ಪಾಸ್ ಆಗಿಲ್ಲ ಅಂದರೆ KPSCನಲ್ಲಿ ಅಪ್ಲೈ ಮಾಡುವಾಗ ನೀವು ಅಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎಸ್ ಅಂತ ಟಿಕ್ ಮಾಡ್ಕೋಬೇಕು. ಅಂದರೆ ಪರೀಕ್ಷೆ ಪಾಸ್ ಆಗಿಲ್ಲ ಅಂತ ಟಿಕ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಇನ್ಕ್ಲೂಡ್ ಆಗಿ ನಿಮಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಕೂಡ ನೀವು ಬರಿಬೋದು.
ಒಂದು ಸಲ ಬರೆದು ಪಾಸ್ ಆದರೆ ನಿಮಗೆ ಮತ್ತೊಂದು ಸಲ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಒನ್ ಟೈಮ್ ಮಾತ್ರ ಅದು ಪಾಸ್ ಆಗಲೇಬೇಕು. ಅದಾದ ನಂತರ ಸ್ನೇಹಿತರೆ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಈ ಒಂದು PDO ಎಕ್ಸಾಮ್ಗೆ ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನವನ್ನು ಇಟ್ಟಿರ್ತಾರೆ. ನೋಡ್ತಾ ಇದ್ದೀರಾ, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಗರಿಷ್ಠ ಅಂಕಗಳು 100, ಅವಧಿ 1 ಗಂಟೆ 30 ನಿಮಿಷಗಳ ಸಮಯವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಎಷ್ಟು ವಿಷಯನ ಒಳಗೊಂಡಿದೆ ನೋಡಿ. ಸಾಮಾನ್ಯ ಜ್ಞಾನದಲ್ಲಿ PDOಗೆ ಇಷ್ಟು ಸಂಬಂಧಿಸಿದ ಒಂದು ವಿಷಯದ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಮತ್ತು ಪತ್ರಿಕೆ 2 ಪೇಪರ್ 2ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಈ 3 ವಿಷಯಗಳನ್ನು ಒಳಗೊಂಡಿರುತ್ತೆ ಪೇಪರ್ 2. ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ 35 ಮಾರ್ಕ್ಸು, ಸಾಮಾನ್ಯ ಇಂಗ್ಲೀಷ್ಗೆ 35, ಕಂಪ್ಯೂಟರ್ ಜ್ಞಾನಕ್ಕೆ 30. ಸೊ ಒಟ್ಟು 100 ಅಂಕಗಳು, 2 ಗಂಟೆ ಸಮಯವನ್ನು ಇಟ್ಟಿದ್ದಾರೆ ಪೇಪರ್ 2ನಲ್ಲಿ. ಇದರಲ್ಲಿ ಭಾಳಷ್ಟು ವಿಷಯವನ್ನು ಒಳಗೊಂಡಿರುತ್ತೆ. ಪೇಪರ್ 1ನಲ್ಲಿ ಮಾತ್ರ ಎಲ್ಲ ಒಂದು ವಿಷಯಗಳನ್ನು ಒಳಗೊಂಡಿರುತ್ತೆ. ಯಾಕಂದರೆ ಗ್ರೂಪ್ ಸಿಗೆ ಹುದ್ದೆಗೆ ಇಷ್ಟೊಂದು ಸಿಲೆಬಸ್ ಇರಬಾರ್ದು, ಆದರೂ ಕೂಡ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟೊಂದು ಸಿಲೆಬಸ್ ಇಟ್ಟಿದ್ದಾರೆ ನೋಡಿ. ಇಷ್ಟೊಂದು ಸಿಲೆಬಸ್ ಇದೆ, ಭಾಳ ತುಂಬಾ ಆಯ್ತಿದು. ಯಾಕೆಂದರೆ ಗ್ರೂಪ್ ಸಿಗೆ ಇಷ್ಟೊಂದು ವಿಷಯ ಇರೋದಿಲ್ಲ, ಆದರೂ ಕೂಡ PDOಗೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗಾಗಿ ಎಲ್ಲ ಒಂದು ವಿಷಯಗಳ ಬಗ್ಗೆ ಇಷ್ಟೊಂದು ವಿಷಯನ ಸಿಲೆಬಸನ್ನು ಇಟ್ಟಿದ್ದಾರೆ ಇಲ್ಲಿ. ಮತ್ತು ಎಕ್ಸಾಮ್ ಸೆಂಟ್ರನ್ನು ಯಾವುದೇ ಸ್ಥಳದಲ್ಲಿ ಬೇಕಾದರೂ ಯಾವುದೇ ಒಂದು ಡಿಸ್ಟ್ರಿಕ್ನಲ್ಲಿ ನಡೆಸ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಕನ್ನಡ ಭಾಷೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗದ ನಿಗದಿಪಡಿಸುವ ಯಾವುದೇ ಕೇಂದ್ರದ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ನಿರ್ದಿಷ್ಟವಾಗಿ ನಿಮಗೆ ಎಕ್ಸಾಮ್ ಸೆಂಟರ್ ಇಂಥ ಡಿಸ್ಟ್ರಿಕ್ ಅಂತ ಕೊಟ್ಟಿಲ್ಲ, ಅವರು ಎಲ್ಲಿ ಬೇಕಾದರೂ ನಡೆಸ್ಬೋದು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡ್ಕೋದಕ್ಕೆ ಅವಕಾಶ ಇರುವುದಿಲ್ಲ. ತದನಂತರ ಆಲ್ ಟಿಕೆಟ್ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಒಂದು PDOಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಯಸ್ಸಿನ ಮಿತಿಯನ್ನು ಕೂಡ ಇಟ್ಟಿದ್ದಾರೆ. ವಯಸ್ಸಿನ ಮಿತಿ, ವಯಸ್ಸು, ಸಾಮಾನ್ಯ ಅರ್ಹತೆ 18 ವರ್ಷ ತುಂಬಿದವರು ಅರ್ಜಿ ಸಲ್ಲಿಸೋಕೆ ಅರ್ಹರು. ಇಲ್ಲಿ ಸಾಮಾನ್ಯ ಜನರಲ್ ಅಭ್ಯರ್ಥಿಗಳಿಗೆ 35 ವರ್ಷ, 2A 2B 3rd Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳು 40 ವರ್ಷದ ಒಳಗಿರುವವರು ಅರ್ಜಿಯನ್ನು ಸಲ್ಲಿಸ್ಬೋದು. 40 ವರ್ಷ ಒಳಗಡೆ ಇರತಕ್ಕದ್ದು. 40 ವರ್ಷ ಆದ ನಂತರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ, ಎಲಿಜಿಬಲ್ ಆಗೋದಿಲ್ಲ. ಈ ರೀತಿಯಾಗಿ ವಯಸ್ಸಿನ ಮಿತಿಯನ್ನು ಇಟ್ಟಿದ್ದಾರೆ. ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನ್ HK ಪೋಸ್ಟು 150 ಪೋಸ್ಟನ್ನು ಒಳಗೊಂಡಿದೆ. ನಾನ್ HK ಪೋಸ್ಟು RPC, HK ಪೋಸ್ಟು 97, ಹೈದರಾಬಾದ್ ಕರ್ನಾಟಕ ವೃಂದದ 97 ಗ್ರೂಪ್ ಸಿ ಹುದ್ದೆಗಳು. ಒಟ್ಟು 247 ಪೋಸ್ಟನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ PDO. ಸೊ ಇದಿಷ್ಟು ಈ ಒಂದು PDO ಆನ್ಲೈನ್ ಅಪ್ಲಿಕೇಶನ್. ಯಾವ ರೀತಿ ಅರ್ಜಿ ಸಲ್ಲಿಸೋ ದಿನಾಂಕ, ಕೊನೆಯ ದಿನಾಂಕ, ಸಿಲೆಬಸ್ಸು, ಅರ್ಜಿ ಶುಲ್ಕ ಎಲ್ಲ ಒಂದು ವಿವರವಾಗಿ ಹೇಳಿದೆ ನಿಮಗೆ. ಇದರಲ್ಲಿ ಏನಾದರೂ ಮತ್ತೆ ನಿಮಗೆ ಕ್ವಶನ್ ಕೇಳೋದಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಖಂಡಿತವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು ನೀವು. ಹಾಗೆ ಹೆಚ್ಚಿನ ಮಾಹಿತಿ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.